ಕಾಫಿ ನಾಡಿನಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘೋರ ಘಟನೆಯೊಂದು ನಡೆದಿದೆ. ಮದುವೆಗೂ ಮುನ್ನವೇ ಮಗುವಿಗೆ ಜನ್ಮ ನೀಡಿದ್ದ 18 ವರ್ಷದ ಯುವತಿಯೊಬ್ಬಳು ತನ್ನ ಹೆತ್ತವರು ಹಾಗೂ ಮುತ್ತಜ್ಜಿಯ ಸಮ್ಮುಖದಲ್ಲೇ ನವಜಾತ ಶಿಶುವನ್ನ ಕೊಲೆ ಮಾಡಿದ್ದಾರೆ. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮದಲ್ಲಿ ನಡೆದಿದೆ. ವೃತ್ತಿಯಲ್ಲಿ ಸ್ಟಾಫ್ ನರ್ಸ್ ಆಗಿರುವ ಈ ಯುವತಿ ಮದುವೆಗೂ ಮುನ್ನವೇ ಗರ್ಭ ಧರಿಸಿ ಮಗುವಿಗೆ ಜನ್ಮ ನೀಡಿದ್ದಾಳೆ. ಸಮಾಜಕ್ಕೆ ಹೆದರಿ ಈ ಪಾಪದ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಯುವತಿಯು ತನ್ನ ಅಪ್ಪ ಅಮ್ಮ ಹಾಗೂ ಅಜ್ಜಿಯ ಸಹಾಯದೊಂದಿಗೆ ಮನೆಯಲ್ಲೇ ಗುಟ್ಟಾಗಿ ಹೆರಿಗೆ ಮಾಡಿಸಿಕೊಂಡಿದ್ದಾಳೆ. ಮಗು ಕಣ್ಣು ಬಿಟ್ಟ ಮರುಕ್ಷಣವೇ ಕತ್ತು ಹಿಸುಕಿ ಉಸಿರು ಕಟ್ಟಿಸಿ ಕೊಲೆ ಮಾಡಲಾಗಿದೆ. ಹಸುಗೂಸು ಅಳುವ ಮೊದಲೇ ಅದರ ಜೀವವನ್ನ ಮುತ್ತಜ್ಜಿಯೇ ಹಿಸುಕಿ ಬಿಟ್ಟಿದ್ದಾಳೆ ಎಂಬುದು ದುರಂತದ ಸಂಗತಿ. ಮಗು ಮೃತಪಟ್ಟ ತಕ್ಷಣ ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ನವಜಾತ ಶಿಶುವನ್ನ ಬ್ಯಾಗ್ನಲ್ಲಿ ತುಂಬಿ ತಿಪ್ಪೆಯಲ್ಲಿ ಹೂಳಲು ತೆರಳಿದ್ದಾರೆ. ಆ ವೇಳೆ ಸ್ಥಳೀಯರು ಇವರ ನಡವಳಿಕೆಯ ಮೇಲೆ ಅನುಮಾನಗೊಂಡು ಸ್ಥಳಕ್ಕೆ ತೆರಳಿದಾಗ ವಿಷಯ ಬೆಳಕಿಗೆ ಬಂದಿದೆ. ಲಕ್ಕವಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಾನವೀಯತೆಯನ್ನೇ ಮರೆತು ಹುಟ್ಟಿದ ಮಗುವನ್ನ ಕೊಂದು ತಿಪ್ಪೆಗೆ ಎಸೆಯಲು ಮುಂದಾದ ಕುಟುಂಬ ಸದಸ್ಯರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂಬ ಒತ್ತಾಯ ಕೇಳಿ ಬಂದಿದೆ.